ಹೆಂಗಿದೆ ಗಿಲ್ಲಿ ಕ್ರೇಜ್? ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೋ ಗಿಲ್ಲಿ ಅಂದ್ರೆ ಅವ್ರದೇ ಹವಾ, ಹೇಳಂಗೆ ಇಲ್ಲ. ಗಿಲ್ಲಿ ಅಂದ್ರೆ ನಮ್ಮ ಮನೆ ಮಗ ಅಂದಂಗೆ ಅಂದ್ಕೊಂಡವ್ರೆ, ಅವರೇ ಬರ್ತಾರೆ ಅಂತ ಅನ್ಕೊಂಡಿದೀವಿ ನಾವೆಲ್ಲ. ಗೆದ್ದು ಬರ್ತಾರೆ ಅಂತ ನೀವೇ ಫಿಕ್ಸ್ ಆಗಿದ್ದೀರಾ? 100 ಗೆದ್ದು ಬರಲೇಬೇಕು ಮೇಡಮ್ ಅವರೇ. ಓಕೆ, ಶಶಾಂಕ್ ಅವರೇ, ನಿಮ್ಗೆ ಯಾಕೆ ಗಿಲ್ಲಿ ಅಂದ್ರೆ ಅಷ್ಟು ಇಷ್ಟ? ನಿಮ್ಗೆ ಪೂಜೆ ಮಾಡಿಸ್ಕೊಂಡು ಬರುವಷ್ಟೆಲ್ಲ ಇಷ್ಟನಾ ಗಿಲ್ಲಿ ಅಂದ್ರೆ? ನಮ್ಮ ಹಿರಿಯರು ಮತ್ತೆ ನಮ್ಮ ಗುರುಗಳು ಹೇಳಿದ ಮಾತೇನು ಅಂದ್ರೆ, ಒಂದು ಕಲ್ಲು ಶಿಲೆ ಆಗಬೇಕು ಅಂದ್ರೆ ಅದು ಹಲವು ಪೆಟ್ಟು ತಿನ್ಬೇಕು ಅಂತ ಹೇಳಿದ್ರು. ಅದೇ ರೀತಿ ಗಿಲ್ಲಿ ತಾನೇ ಬೆಳೆದು ಬರಲಿಲ್ಲ, ಹಲವು ಪೆಟ್ಟುಗಳನ್ನ ತಿಂದು ಅವನ ಕಷ್ಟ ನೋವುಗಳನ್ನ ಅನುಭವಿಸ್ಕೊಂಡು ಅವನಿದ್ದಂಥ ಮನೆಗಳನ್ನೂ ನೋಡಿದೀವಿ ನಾವು. ತುಂಬ ಕಷ್ಟದಲ್ಲಿ ಬೆಳೆದಿದ್ದಾನೆ, ತಂದೆ ತಾಯಿ ಪ್ರೀತಿ ಎಲ್ಲ ದೊರಕಿ ಅವನು ಒಂದು ಒಳ್ಳೆ ಮಟ್ಟದಲ್ಲಿ ಬಂದಿದ್ದಾನೆ. ಆ ಕಾರಣದಿಂದ ಅವನು ಬಿಗ್ ಬಾಸ್ ಗೆದ್ದು ಬರಲಿ ಅನ್ನೋದು ನಮ್ಮ ಆಸೆ. ಗೆದ್ದು ಬಂದೇ ಬರ್ತಾನೆ. ಓಕೆ, ಯಶವಂತ್ ಅವರೇ, ನಿಮ್ಗೆ ಯಾಕೆ ಗಿಲ್ಲಿ ಇಷ್ಟ? ಏನಕ್ಕೆ? ಗಿಲ್ಲಿ ಅಣ್ಣವರು, ಅದು ಅದರಲ್ಲೂ ನಾವು ಮಂಡ್ಯದವರು. ನಮ್ಮ ಗಿಲ್ಲಿ ಅಣ್ಣನ ಕ್ರೇಜು ಬರೀ ನಮ್ಮ ಕರ್ನಾಟಕ ಒಂದೇ ಅಲ್ಲ, ತೆಲುಗುಲ್ ಹೋಗಿ ತೆಲುಗುಲೆಲ್ಲ ಸಾಂಗ್ ಮಾಡವ್ರೆ. ಅದರಲ್ಲೂ ನಾವು ಕರ್ನಾಟಕದಲ್ಲಿ ಮಂಡ್ಯದವರಾಗಿ ಅದು ನಮ್ಮ ಗಿಲ್ಲಿ ಅಣ್ಣಗೆ ಸಪೋರ್ಟ್ ಮಾಡದೇ ಇರೋದಕ್ಕಾಗಲ್ಲ ಅಂದ್ಬಿಟ್ಟು ನಾವು ಗಿಲ್ಲಿ ಅಣ್ಣನ ಪರವಾಗಿ ಯಾವತ್ತೂ ಇದ್ರೂ ಓಡಾಡ್ತೀವಿ. ಓಕೆ, ಮಂಡ್ಯ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ಆ ರೀತಿಯಲ್ಲಿ ನೀವೀಗ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ? ಪಕ್ಕಾ ಮೇಡಮ್ ಅವರೇ. ಗಿಲ್ಲಿಲಿ ಯಾವ ಗುಣ ನಿಮ್ಗೆ ಇಷ್ಟ ಆಗುತ್ತೆ? ಈಗ ಬಿಗ್ ಬಾಸ್ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ, ಅಲ್ಲಿ ಬಿಗ್ ಬಾಸ್ ಅಲ್ಲಿ ಮನೇಲಿ ಯಾರಿದ್ದಾರೆ ಅವ್ರಿಗೆ ಗಿಲ್ಲಿ ಅಂದ್ರೆ ಅಷ್ಟು ಇಷ್ಟಪಡಲ್ಲ. ಪ್ರತಿಯೊಂದಕ್ಕೂ ಕೂಡ ಈಗ ಒಂದು ನಾಮಿನೇಟ್ ಮಾಡ್ಬೇಕಂತಂದ್ರೆ ಗಿಲ್ಲಿ ಅಂತ ಹೇಳ್ತಾರೆ. ಯಾರು ಕೆಲಸ ಮಾಡಲ್ಲ, ಮೈಗಳ್ರಿ ಯಾರು ಅಂತಂದ್ರೆ ಗಿಲ್ಲಿ ಅಂತ ಹೇಳ್ತಾರೆ. ನಿಮ್ಗೆ ಗಿಲ್ಲಿಲಿ ಯಾವ ಗುಣ ಇಷ್ಟ ಆಗತ್ತೆ? ಮೇಡಮ್ ಅವ್ರು ಏನ್ ಗೊತ್ತಾ, ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇರೋರೆಲ್ಲ ಒಳಗೆ ನಾವು ಹೆಂಗದೆ ಹೆಂಗೆ ಮಾತಾಡ್ತಿಲ್ಲ. ಅವರು ಎರಡು ಮನ್ಸವೆ ಅವ್ರಿಗೆ. ಒಳಗೆ ಒಂಥರ ಆಡ್ತಾರೋ, ಆಚೆ ಒಂಥರ ಮಾತಾಡ್ತಾರೆ. ನಮ್ ಗಿಲ್ಲಿ ಏನದೆ ಟಂಗ್ ಅಂತ ಟ್ಯಾಂಗ್ ಕೊಡ್ತಾನೆ, ನೀವೇ ನೋಡ್ತಾ ಇರೋದು. ಅದು ಅವ್ರಿಗೆ ಇಷ್ಟ ಐತೈತೆ, ನಮ್ ಜನಗಳಲ್ಲಿ ಇಷ್ಟ ಐತೆ, ಒಳಗಿರೋರ್ಗೆ ಅದು ಇಷ್ಟ ಐತೆ ಇಲ್ಲ. ಏನೋ ಹಿಂಗೆ ಹೇಳ್ತಾವನಲ್ಲ, ಟಾರ್ಗೆಟ್ ಮಾಡ್ತಾವ ನಮ್ನ ಹಂಗಂತೈತೆ. ಅವ್ನು ಏನದೆ ನಿರಂತರ ಅವನು. ಅದರಿಂದಾಗಿ ನಮ್ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಊರಲ್ಲಿ ಹೆಂಗ ನಿಮ್ ಜೊತೆ ನ್ಯಾಚುರಲ್ ಹೆಂಗಿದ್ದ ಅದೇ ತರ. ಊರಲ್ಲಿ ನಿಮ್ಗೂ ಅವ್ರಿಗೂ ಬಾಂಡಿಂಗ್ ಚೆನ್ನಾಗಿತ್ತಾ? ನಿಮ್ಮ ಫ್ರೆಂಡ್ ಹಾಗಾದ್ರೆ? ಫ್ರೆಂಡ್ ಅಯ್ಯೋಗಿ ಮೂವಿ ಎಲ್ಲ ಶೂಟಿಂಗ್ ಎಲ್ಲ ಬಂದಾಗ ಮೂರ್ಗೆಲ್ಲ ಬಂದಿದ್ರು. ತುಂಬಾ ಬ್ಯಾಂಡಿಂಗ್ ಐತೆ ಮೇಡಮ್ ಅವರೇ. ಓಕೆ, ಅವಾಗ ಯಾವ ತರ ಇದ್ರು? ಯಾಕೆಂತಂದ್ರೆ ಈಗ ನಾವೆಲ್ಲರೂ ಕೂಡ ನೋಡ್ತಾರೆ ಟಿವಿಲಿ ಗಿಲ್ಲಿ ಯಾವ ರೀತಿ ಇದ್ದಾನೆ, ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಆಟ ಆಡ್ತಿದ್ದಾನೆ, ಅವ್ನ ವ್ಯಕ್ತಿತ್ವ ಏನು ಅನ್ನೋದು ನಮ್ಗೆ ಬಿಗ್ ಬಾಸ್ ಅಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಾಗ್ತಿದೆ. ಸೊ ನಿಮ್ಮ ಜೊತೆ ಯಾವ ರೀತಿ ಇರ್ತಾ ಇದ್ರು? ಇವಾಗ ಹೆಂಗೆ ಮನೇಲಿ ಇದ್ದಾರೋ ಅಂದ್ರೆ ಬಿಗ್ ಬಾಸ್ ಹೌಸ್ ಅಲ್ಲಿ ಯಾವ ರೀತಿ ಇದ್ದಾರೋ ಹಂಗೆ ಹೊರಗಡೆ ಕೂಡ ಇರ್ತಾ ಇದ್ರ? ಹೌದೌದು, ನಾವು ಅಯ್ಯೋಗಿ ಶೂಟಿಂಗ್ ಬಂದಾಗ ಜೊತೆ ಕೈ ಹಾಕೊಂಡು ಅವಾಗ ನಾನು ಒಂದು 2000 ಎಷ್ಟು ಫಾಲೋವರ್ಸ್ ಇದ್ರು ನಂಗೆ. ಅವಾಗ ಲೇ ಕನ್ನಡಿಗ ಬೆಳಿತೀಯ ಕಣೋ, ಕಷ್ಟ ಬೀಳ್ಬೇಕು, ಕಷ್ಟ ಇಲ್ಲ. ನಾನು ಮನೆ ಬಿಟ್ಟು ITI ಮುಗಿಸಿದ್ರು ಅವರು. ITI ಮುಗಿಸಿ ನಾನು ಬೆಂಗಳೂರು ಬಂದೆ, ಹೇಳ್ದಕ್ಕೆ ಬಂದೆ. ಈಗ ನಾನು ಸುಮಾರಾಗಿ ಮೂವಿಗೆ ತೆಗಿತಿದ್ದೀನಿ ಅಂತ ಅವರೇ ನಮ್ಗೆ ಧೈರ್ಯ ತುಂಬಿರೋದು, ಸ್ಫೂರ್ತಿಯಾಗಿರೋದು ಅವರೇ ನಮಗೆ. ಅದರಿಂದಾಗಿ ನಮ್ಮ ಅಣ್ಣ ಅಂತಾನೆ ಅನ್ಕೊಂಡಿರೋದು ಇದುವರೆಗೂ ನಾವು. ಅವರು ಗೆದ್ದು ಬರ್ತಾರೆ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದೇ ಥರ ಗೆದ್ದು ಬಂದೇ ಬರ್ತಾರೆ ಅವರು. ಓಕೆ, ಇನ್ನು